ಇನ್ನು ಇಂದು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ಇದೆ. ಜಾತಿ ಗಣತಿಯನ್ನ ಮಂಡಿಸದಿರೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ನಿರ್ಧಾರದ ಹಿಂದೆ ಹಲವು ಲೆಕ್ಕಾಚಾರ ಇದೆ. ಮುಂದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಇದೆ. ಅಂದು ಜಾತಿ ಗಣತಿ ಮಂಡಿಸಿದ್ರೆ ಐತಿಹಾಸಿಕ ತೀರ್ಮಾನ ಆಗುತ್ತೆ ಅನ್ನೋದು. ಸೊ ಸಿದ್ದರಾಮಯ್ಯಗೆ ಕ್ರೆಡಿಟ್ ಸಿಗುತ್ತೆ ಅನ್ನುವಂಥ ಆಲೋಚನೆ ಇದೆ. ಸೊ ಈ ಕಾರಣಕ್ಕೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದು ಪ್ರಸ್ತಾವನೆಯಾಗೋದು ಡೌಟ್. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಅದನ್ನ ಚಾಮರಾಜನಗರದಲ್ಲಿ ಏನು ಸಭೆ ನಡೆಸಲಿಕ್ಕಿದ್ದಾರೆ ಅಲ್ಲಿಗೆ ಸೀಮಿತಗೊಳಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು? ಹೌದು ಅಂತ ಆದ್ರೆ ಏನು ಲೆಕ್ಕಾಚಾರ? ವಿಜಯ್, ಇವತ್ತು ಏನು ಜಾತಿ ಗಣತಿ ಹಿಂದುಳಿದ ವರ್ಗಗಳ ಆಯೋಗ ನೀಡಿದಂಥ ಜಾತಿ ಗಣತಿ ಏನು ವರದಿ ಇದೆ, ಆ ಒಂದು ವರದಿಯನ್ನು ಇವತ್ತು ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸುವುದಾಗಿ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ ಈಗ ಅಂದರೆ ಕೊನೆ ಕ್ಷಣದಲ್ಲಿ ಈ ಒಂದು ತೀರ್ಮಾನದಿಂದ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆ ಸರಿದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹಲವು ಕಾರಣಗಳಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವರದಿಯನ್ನು ಮಂಡಿಸಿದ್ರೆ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಏನು ಮಲೆಮಹದೇಶ್ವರದಲ್ಲಿ ಒಂದು ಕ್ಯಾಬಿನೆಟ್ ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಮಂಡಿಸಿ ಚರ್ಚೆ ಮಾಡಿದ್ರೆ ಅದು ಒಂದು ಸಂದೇಶ ಹೋಗುತ್ತೆ. ಯಾಕಂದರೆ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಹೆಚ್ಚಿರುವಂಥ ಚಾಮರಾಜನಗರದಲ್ಲಿ ಈ ಒಂದು ವರದಿ ಮಂಡಿಸೋದ್ರಿಂದ ಅಲ್ಲಿನ ಹಿಂದುಳಿದ ವರ್ಗಗಳ ಒಂದು ಸಮುದಾಯಗಳಿಗೆ ಒಂದು ಸಂದೇಶ ಹೋಗುತ್ತೆ. ಜೊತೆಗೆ ತಮ್ಮದೇ ಒಂದು ಜಿಲ್ಲೆಗಳಾಗಿರುವಂಥ ಅಂದರೆ ಮೈಸೂರು, ಚಾಮರಾಜನಗರ ಎರಡು ಜಿಲ್ಲೆಗಳು ಸಿಎಂ ಹಿಡಿತದಲ್ಲಿರುವಂಥದ್ದು. ಹಾಗಾಗಿ ಅಲ್ಲಿ ಮಂಡಿಸಿದ್ರೆ ಆ ಒಂದು ಕ್ರೆಡಿಟ್ ಕೂಡ ತಮಗೆ ಸಲ್ಲುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಅಂದರೆ ಈಗ ಏನು ಬೆಳಗಾವಿಯಲ್ಲಿ ಒಂದು ಸಮಾವೇಶ ಇದೆ, ಕಾಂಗ್ರೆಸ್ನ ಸಮಾವೇಶ ಜನವರಿ 21ಕ್ಕೆ. ಆ ಸಮಾವೇಶದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಯಾಕಂದರೆ ಈ ಒಂದು ವರದಿ ಮಂಡಿಸಿದ್ರೆ ಪ್ರಬಲ ಸಮುದಾಯಗಳು, ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸೋದು, ಆ ಮುಖಾಂತರ ಅಲ್ಲಿನ ಸಚಿವರು ಕೂಡ ಅಸಮಾಧಾನ ಆಗ್ಬೋದು. ಈ ಒಂದು ಅಸಮಾಧಾನ ಈ ಒಂದು ಸಮಾವೇಶದ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಜೊತೆಗೆ ಈ ಒಂದು ಸಮುದಾಯಗಳ ನಾಯಕರು ಕೂಡ ಒಂದಷ್ಟು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನು ಮಂಡಿಸೋದು ಬೇಡ, ಈ ಒಂದು ವರದಿಯನ್ನು ಮುಂದಿನ ತಿಂಗಳು ನಡೆಯುವಂಥ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂಥ ಒಂದು ಸಚಿವ ಸಂಪುಟದಲ್ಲಿ ಮಂಡಿಸೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.